ಇಲ್ಲಿ ನಾವು ಈಕ್ವೇಷನ್ಸ್ ಆಫ್ ಮೋಷನ್ ಬೈ ಗ್ರಾಫಿಕಲ್ ಮೆಥಡ್ ಅಂತ ಹೇಳಿದ್ರೆ ಒನ್ ಆಫ್ ದ ಈಕ್ವೇಷನ್ಸ್ ಆಫ್ ಮೋಷನ್ ಗ್ರಾಫಿಕಲ್ ಮೆಥಡಲ್ಲಿ ಡಿರೈವ್ ಮಾಡ್ತಾ ಇದ್ದೀವಿ. ಯಾವ ಈಕ್ವೇಷನ್ ಆಫ್ ಮೋಷನ್ನು? ಪೊಸಿಷನ್ ಟೈಮ್ ಗ್ರಾಫ್ ಅಂತ ಹೇಳಿದ್ರೆ ಎಸ್ ಇಸ್ ಈಕ್ವಲ್ ಟು ಯು ಟಿ, ಪೊಸಿಷನ್ ಅಂತ ಹೇಳಿದ್ರೆ ಎಸ್ ಅಲ್ವಾ, ಇಸ್ ಈಕ್ವಲ್ ಟು ಹಾಫ್ ಎ ಟಿ ಸ್ಕ್ವೇರ್, ಸಾರಿ ಯು ಟಿ ಪ್ಲಸ್ ಹಾಫ್ ಎ ಟಿ ಸ್ಕ್ವೇರ್, ಈ ಫಾರ್ಮ್ನ ಡಿರೈವ್ ಮಾಡ್ತಾ ಇದ್ದೀವಿ. ಸೊ ಎಸ್ ಇಸ್ ಈಕ್ವಲ್ ಟು ಯು ಟಿ ಪ್ಲಸ್ ಹಾಫ್ ಇ ಟಿ ಸ್ಕ್ವೇರ್. ಇದನ್ನ ಹೇಗೆ ಡಿರೈವ್ ಮಾಡೋದು? ಹಿಂದಿನ ಡಿರೈವೇಷನ್ ನೋಡಿದರೆ ಮೊದಲಿದಾಗ ನಾವು ವೆಲಾಸಿಟಿ ಮತ್ತು ಟೈಮ್ ಕನ್ಸಿಡರ್ ಮಾಡ್ಕೊಂಡ್ರಿ. ಸೊ ವೆಲಾಸಿಟಿ ಟೈಮ್ ಗ್ರಾಫ್ ಅಂತ ಹೇಳಿದ್ರೆ ದ ವೆಲಾಸಿಟಿ ಇಸ್ ಅಲಾಂಗ್ ದ y axis and time is along the x axis ಅಂತ ಹೇಳ್ಬೋದು. ಮತ್ತಿಲ್ಲಿ we are considering an object with the initial velocity which is non-zero to a final velocity of v. This is a ಮತ್ತೆ b. ಇದರ ಫೈನಲ್ ಟೈಮ್ ಮತ್ತು ಫೈನಲ್ ವೆಲಾಸಿಟಿ ಗ್ರಾಫ್ ಮೇಲೆ ಎಲ್ಲಿ ಕಾಣುತ್ತೆ ಅಂತ ಹೇಳಿ ರೆಪ್ರೆಸೆಂಟ್ ಮಾಡೋದಕ್ಕೆ ವಿ ಹ್ಯಾವ್ ಟು ಪ್ರೊಜೆಕ್ಟ್ ದ ಪಾಯಿಂಟ್ ಬಿ ಆನ್ ಟು ದ ಎಕ್ಸ್ ಆ್ಯಂಡ್ ವೈ ಆಕ್ಸಿಸ್. ಸರಿನಾ? ಇದು ನಿಮ್ಮ ಬಿ ಆಫ್ ಎಕ್ಸ್. So this would be a of x, this is a of y, point a ಆಗಿರ್ಬೋದು, but this is a of y and that's b of y and this is point a. The change along x ಅಂತ ಹೇಳಿದ್ರೆ ಟೈಮ್ ಅಂತ ಹೇಳಿದ್ರೆ ax to bx, ಇದು ನಿಮ್ಮ ಚೇಂಜ್ ಅಲಾಂಗ್ y ಅಂತ ಹೇಳಿದ್ರೆ ay to by. So with a velocity of u to a final velocity of v with 0 to t, ಇದು ನಿಮ್ಮ ಇನಿಷಿಯಲ್ ಕಂಡೀಷನ್, ನಾಟ್ ಕಂಡೀಷನ್ ಎಂಥದ್ದು, ಇನಿಷಿಯಲ್ ಗ್ರಾಫ್ ಮತ್ತು ರೆಪ್ರೆಸೆಂಟೇಷನ್. ಸರಿನಾ? ಆಯ್ತು, ಇವಾಗ ಮುಂದೆ ಸ್ಲೋಪ್ ಬೇಡ ಇಲ್ಲಿ, ಸಾರಿ, ಇಲ್ಲಿ ನಾವು ಏರಿಯಾ ಅಂಡರ್ ದ ಗ್ರಾಫ್ ಕನ್ಸಿಡರ್ ಮಾಡ್ಕೊಬೇಕು. ಏರಿಯಾ ಅಂಡರ್ ಎ ಬಿ is equal to area of AB, ಇದು ನಾವು ಡಿ ಅಂತ ಬೇಕಾದ್ರೆ ಕರಿಬೋದು, ಡಿಇ, ಎ ಬಿ ಡಿಇ. ಇವಾಗ ಲೆಟ್ಸ್ ಪ್ರೊಜೆಕ್ಟ್ ಎ ಟು ಲೈನ್ ಬಿ ಡಿ, ಅದನ್ನು ಪಿ ಅಂತ ಬೇಕಾದ್ರೆ ಕರ್ಕೊಳ್ಳೋಣ. ಸೊ ಏರಿಯಾ ಆಫ್ ಎ ಬಿ ಡಿಇ ಕ್ಯಾನ್ ಬಿ ರಿಟರ್ನ್ ಆಸ್ ಏರಿಯಾ ಆಫ್ ಟ್ರಯಾಂಗಲ್ ಎ ಪಿ ಬಿ ಪ್ಲಸ್ ಏರಿಯಾ ಆಫ್ ಟ್ರಯಾಂಗಲ್ APDE. So what is the area of triangle? Half into base AP into height BP plus area of APDE is ED into PD. This is half into AP is nothing but T. Alpha AP same as DE, that is from 0 to t ಅಲ್ವಾ. BP ಅಂತ ಹೇಳಿದ್ರೆ V minus U, ನೋಡಿ ಇಲ್ಲಿ BP ಅಂತ ಹೇಳಿದ್ರೆ it's nothing but BD minus PD. BD is V and this is U, so this will be V minus U plus ED ಎಲ್ಲಿದೆ? ED is nothing but T, PD is nothing but U. ಸೊ ನಿಮ್ಮ ಕೊನೆಯ ಉತ್ತರ ಹಾಫ್ ಇಂಟು ಎ ಇಂಟು ಟಿ ಸ್ಕ್ವೇರ್ ಇರಬೇಕು. ಯು ಟಿ ಆಲ್ರೆಡಿ ಇದೆ, ಇದನ್ನು ಸ್ವಲ್ಪ ಆಲ್ಟರ್ ಮಾಡಬೇಕು. ಹಾಫ್ ಇದೆ, ಟಿ ಇದೆ, ಎ ಎಕ್ಸ್ಪ್ರೆಷನ್ ಬೇಕು. ವಿ ಮೈನಸ್ ಯು ಬೇಡ, ವಿ ಮೈನಸ್ ಯು ಬದಲಾಗಿ ಎ ಬೇಕು. ಸೊ ಹೌ ವಿಲ್ ವಿ ಗೆಟ್ ಎ ಫ್ರಮ್ ವಿ ಮೈನಸ್ ಯು? ವಿ ಈಸ್ ಈಕ್ವಲ್ ಟು ಯು ಪ್ಲಸ್ ಎ ಟಿ ಅಲ್ವಾ, ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಏನಾಗುತ್ತಿದ್ದು ಹಾಫ್ ಇಂಟು ಟಿ ಇಂಟು ವಿ ಬದಲಾಗಿ ವಿ ಆರ್ ಸಬ್ಸ್ಟಿಟ್ಯೂಟಿಂಗ್ u plus at minus u plus ut. So this is plus v and minus, sorry, plus u and minus u cancel ಆಗುತ್ತೆ. So this will be half into t into at plus ut. So ಕೊನೆಯದಾಗಿ ಈ ಉತ್ತರ ಬರುತ್ತೆ, ut plus half at square ಅಂತ ಹೇಳಿ ನಿಮ್ಮ ಕೊನೆಯ ಉತ್ತರ. ಸರಿನಾ? ಸೊ ಇಲ್ಲಿ ಮೇನ್ ಐಡಿಯಾ ಅಂತ ಹೇಳಿದ್ರೆ we need to take area of trapezium A
BDE. Area for trapezium is nothing but S. ಅದು ಲೆಫ್ಟ್ ಹ್ಯಾಂಡ್ ಸೈಡ್ ಬರೆಯೋದು ಮರ್ತೋಯ್ತು. Area under the graph in a velocity time graph will give us distance. This is S, and the final answer is S is equal to ut plus half at square. ಇವಾಗ ಇದನ್ನು ಆ್ಯಕ್ಚುಲ್ ಆಗಿ ಎಕ್ಸಾಮಲ್ಲಿ ಹೇಗೆ ಬರೆಯೋದು ಅಂತ ಹೇಳಿದ್ರೆ, ಮೊದಲಿದಾಗಿ ಚಿತ್ರ ಬಿಡಿಸ್ಬೇಕು, ಮತ್ತು ಚಿತ್ರದ ಬಗ್ಗೆ ಮಾತಾಡಬೇಕು. ಏನಂತ ಹೇಳಿದ್ರೆ, consider the velocity time graph of an object that moves under a uniform acceleration of a. Let the initial velocity be u, final velocity be v, and the time interval be t. Drop BC and BE onto time and velocity axis respectively. Drop AD parallel to OC. D is a point on BC. ಹಾಗಾಗಿ therefore OCBE and OCDA are rectangles. Reason being, ಇವೆಲ್ಲ perpendicular lines ಬರ್ತಾ ಇದೆಯಲ್ವಾ, ಹೌದಾ ಅಲ್ವಾ, ಎಲ್ಲ perpendicular lines. So it makes it a rectangle. Because it's a rectangle, opposite sides are equal. This implies BC is equal to AO, which is equal to U. No, sorry, not BC, DC. BC is equal to OE, which is equal to V. BE, which is equal to AD, which is equal to OC, is equal to T. This is from figure. ಅದಕ್ಕಿಂತ ಮುಖ್ಯ ಅಂತ ಹೇಳಿದ್ರೆ, as opposite sides of rectangle are equal. ಮತ್ತೆ let S be the distance covered in time t. Therefore from figure, the distance will be equal to area of OABC, that is area under the graph. So we know that in a velocity time graph, area under the graph is the displacement. Of the object. ಹಾಗಾಗಿ S is equal to displacement, S is equal to area of OABC. So OABC. ಆಯ್ತಾ, area of OABC is sum of area of triangles and the rectangle. Area of triangle is half into base into height, and this is L into B. So from the diagram, half into AD into BD, ಇದನ್ನೆಲ್ಲ ಸಬ್ಸ್ಟಿಟ್ಯೂಟ್ ಮಾಡ್ತು ಅಂತ ಹೇಳಿದ್ರೆ ಈ ಎಕ್ಸ್ಪ್ರೆಷನ್ಸ್ ಬರುತ್ತೆ. ಇದನ್ನೆಲ್ಲ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ ಅಲ್ವಾ. ಸೊ ಇಲ್ಲಿ ಮುಖ್ಯವಾಗಿ ಏನಂತ ಹೇಳಿದ್ರೆ, ತಿರ್ಗಾ ಚಿತ್ರ 3 ಪ್ರಶ್ನೆಗೂ ಅಂತ ಹೇಳಿದ್ರೆ ಡಿರೈವೇಷನ್ ಆಫ್ ಈಕ್ವೇಷನ್ಸ್ ಆಫ್ ಮೋಷನ್, 3 ಈಕ್ವೇಷನ್ ಆಫ್ ಮೋಷನ್ಗೂ ಇದೇ ಚಿತ್ರ, ಇದೇ ಡಿಸ್ಕ್ರಿಪ್ಷನ್, ಏನು ವ್ಯತ್ಯಾಸ ಇಲ್ಲ. ಸೊ ಒಂದು ಕಲಿತು ಅಂತ ಹೇಳಿದ್ರೆ ಎಲ್ಲ ಕಲ್ತಂಗೆ. ಮತ್ತು ಇನ್ನೇನಂತ ಹೇಳಿದ್ರೆ ವೇರಿಯೇಷನು ಇದಷ್ಟೇ, ಇದೆಲ್ಲ ಸಣ್ಣ ಪುಟ್ಟ ಸಬ್ಸ್ಟಿಟ್ಯೂಷನ್, ಅದು ಇದು ಅಷ್ಟೇ, ಇನ್ನೇನಿಲ್ಲ ಅಲ್ವಾ. ಓಕೆ, ಇದು ನೋಡಿಕೊಂಡು ರಿಟರ್ನ್ ನೋಟ್ಸ್ ಏನನ್ನ ಬರೆಯಂಗಿದ್ರೆ ಬರ್ಕೊಳ್ಳಿ, ರನ್ನಿಂಗ್ ನೋಟ್ಸು. ಇದು ನಿಮ್ಮ ರಿಟರ್ನ್ ನೋಟ್ಸ್, ಎಕ್ಸಾಮಲ್ಲಿ ಬರೆಯೋಂಥ ಉತ್ತರ.